ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ 2 ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಇನ್ವೆಸ್ಟ್ ಕರ್ನಾಟಕ ಸಮ್ಮೇಳನ ನಡೀತಾ ಇದೆ. ನಮ್ಮ ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಅವರ ಉತ್ಸಾಹನ ನೋಡ್ತಾ ಇದ್ರೆ ಖುಷಿ ಕೂಡ ಆಗ್ತಾ ಇದೆ. ಇಲ್ಲಿವರೆಗೆ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಪ್ರಸ್ತಾವನೆಗಳು ಬಂದಿವೆ ಮತ್ತು ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯನ್ನ ನಿರೀಕ್ಷೆ ಮಾಡ್ತಾ ಇದೆ ಅಂತ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಹಾಗಾದ್ರೆ ಈ ಹೂಡಿಕೆ ಕರ್ನಾಟಕ ಅಥವಾ ಇನ್ವೆಸ್ಟ್ ಕರ್ನಾಟಕ ಸಮಿಟ್ ರಾಜ್ಯದ ಭಾಗ್ಯದ ಬಾಗಿಲನ್ನು ತೆಗೆಯುತ್ತಾ? ಇಲ್ಲಿ ಸರ್ಕಾರಗಳ ಜವಾಬ್ದಾರಿ ಏನು ಮತ್ತು ಈ ಮೂಲಕ ನಮ್ಮಲ್ಲಿ ಉದ್ಯೋಗ ಸೃಷ್ಟಿಯ ಅವಕಾಶಗಳು ಯಾವ ಮಟ್ಟಕ್ಕೆ ಹೆಚ್ಚಾಗುತ್ತವೆ? ಹಾಗೆ ಈ ಹಿಂದಿನ ಇನ್ವೆಸ್ಟ್ ಕರ್ನಾಟಕದ ಫಲಶ್ರುತಿ ಏನು ಹಾಗೂ ಇಲ್ಲಿ ಸರ್ಕಾರದ ಗಮನ ಎಲ್ಲಿರಬೇಕು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ನಮ್ಮ ಭಾರತ ಯುವಕರು ಹೆಚ್ಚಾಗಿರೋ ದೇಶ, ಹಾಗೆ 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರೋ ದೇಶ ಕೂಡ. ಒಂದು ದೇಶದಲ್ಲಿ ಯುವಶಕ್ತಿ ಹಾಗೂ ಜನಸಂಖ್ಯೆ ಎರಡೂ ಹೆಚ್ಚಾಗೋದಿದೆ ನೋಡಿ, ಅದು ಒಂಥರ ವರಾನು ಹೌದು, ಯಾಮಾರಿದ್ರೆ ಶಾಪ ಕೂಡ ಹೌದು. ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದಿದೆಯಲ್ಲ, ಇದರಿಂದ ಭಾರತ ಮುಂದಿನ ದಿನಗಳಲ್ಲಿ ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆಯಾಗಿ ಬದಲಾಗುತ್ತೆ. ನಮ್ಮಲ್ಲಿ ಜನ ಹೆಚ್ಚಿರ್ತಾರೆ, ಹೀಗಾಗಿ ಜಗತ್ತು ತನ್ನ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ಭಾರತದಲ್ಲಿ ಮಾರಾಟ ಮಾಡಬಹುದು ಅಂತ ಭಾವಿಸುತ್ತೆ. ಸೊ ಭಾರತದ ಮಾರುಕಟ್ಟೆಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಂತೆ ಇಲ್ಲಿನ ಒಂದಷ್ಟು ಬುದ್ಧಿವಂತರು ಬದುಕು ಕಟ್ಟಿಕೊಳ್ಳೋದಕ್ಕೆ ಅಂತ ವಿದೇಶಗಳ ಕಡೆಗೆ ಮುಖ ಮಾಡ್ತಾರೆ. ಆದ್ರಿಂದ ನಾನಾ ದೇಶಗಳಲ್ಲಿ ನಮ್ಮ ಡಯಾಸ್ಪೊರಾ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಲ್ಲಿ ಭಾರತದ ಪ್ರಭಾವ ಹೆಚ್ಚಾಗುತ್ತೆ, ಭಾರತಕ್ಕೆ ಬರೋ ರೆಮಿಟೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದೆಲ್ಲ ಸರಿ, ಆದ್ರೆ ಭಾರತದಲ್ಲೇ ಇರೋ ಒಂದು ದೊಡ್ಡ ವರ್ಗ ಇದೆಯಲ್ಲ, ಅವರಿಗೆ ಖರೀದಿ ಮಾಡೋ ಶಕ್ತಿ ಕೂಡ ಬೇಕಲ್ಲ. ಅದು ಸಾಧ್ಯ ಆಗಬೇಕು ಅಂದ್ರೆ ಅವರ ದುಡಿಯುವ ಶಕ್ತಿ ಹೆಚ್ಚಾಗಬೇಕು. ನಮ್ಮಲ್ಲಿ ಪೆಟ್ರೋಲ್ ಬಾವಿಗಳು, ವಜ್ರದ ಗಣಿಗಳು, ಚಿನ್ನದ ಅದಿರೋ ವಿಪರೀತ ಸಿಗ್ತಾ ಇದ್ದು ಜನಸಂಖ್ಯೆ ಕಡಿಮೆ ಇದ್ದು ಬಿಟ್ಟಿದ್ರೆ ಸರ್ಕಾರ ಇರೋ ಸಂಪನ್ಮೂಲಗಳನ್ನ ಮಾರಾಟ ಮಾಡಿ ನಮ್ಮನ್ನ ಸಾಕ್ಬಿಡ್ತಾ ಇತ್ತೋ ಏನೋ. ಆದ್ರೆ ಪರಿಸ್ಥಿತಿ ಹಾಗಿಲ್ಲ. ತಟ್ಟೆ ಚಿಕ್ಕದು, ತಿನ್ನೋ ಕೈಗಳು ಹೆಚ್ಚು. ಹೀಗಾಗಿ ಆ ಕೈಗಳಿಗೆ ದುಡಿಯುವ ಶಕ್ತಿಯನ್ನು ಕೊಡಬೇಕು. ಅದನ್ನ ಸರ್ಕಾರನೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರ ಎಷ್ಟು ಜನಕ್ಕೆ ಅಂತ ಕೆಲಸ ಒದಗಿಸಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಓದಿದವರಿಗೆ, ಓದದವರಿಗೆ ಎಲ್ಲರಿಗೂ ಸರ್ಕಾರ ಕೆಲಸ ಕೊಡೋದಕ್ಕೆ ಆಗೋದಿಲ್ಲ, ಆದ್ರೆ ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕವರು ನಮ್ಮಲ್ಲಿ ಕಾರ್ಖಾನೆಗಳು, ಕೈಗಾರಿಕೆಗಳು ಹೆಚ್ಚಾಗೋ ಹಾಗೆ ನೋಡ್ಕೋಬೇಕು. ಭಾರತದ ಮಾರುಕಟ್ಟೆ ದೊಡ್ಡದಾಗತ್ತೆ ಅಂದ ಮೇಲೆ ಇಲ್ಲಿಗೆ ನಾನಾ ರೀತಿಯ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಬರ್ತಾರಲ್ಲ, ಅವರಿಗೆ ನಿಮ್ಮ ವಸ್ತುಗಳನ್ನ ನಮ್ಮಲ್ಲೇ ತಯಾರು ಮಾಡಿ ನಮಗೆ ಮಾರಾಟ ಮಾಡಿ ಅಂತ ಹೇಳಬೇಕು. ಅದನ್ನ ಮೇಕ್ ಇನ್ ಇಂಡಿಯಾ ಅಂತ ಭಾರತ ಸರ್ಕಾರ ಕರೀತು. ಆದ್ರೆ ಮೇಕ್ ಇನ್ ಇಂಡಿಯಾ ಅನ್ನೋದು ಯಶಸ್ವಿ ಆಗಿದೆಯಾ ಅಂತ ನೋಡಿದ್ರೆ ನಾವು ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಅಲ್ಲಿನ್ನೂ ಸಿಕ್ಕಂತೆ ಕಾಣ್ತಾ ಇಲ್ಲ. ಗೆಳೆಯರೆ, ನಮ್ಮಲ್ಲಿ ಮೊಬೈಲ್ ಫೋನ್ಗಳನ್ನ ಈಗ ನೇರವಾಗಿ ಚೈನಾದಿಂದ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಿದೀವಿ. ಆಪಲ್ ನಂತಹ ಕಂಪನಿಗಳು ನಮ್ಮ ದೇಶದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ತಮ್ಮ ಕೈಗಾರಿಕಾ ಘಟಕಗಳನ್ನು ತೆರೆದು ಇಲ್ಲಿನ ಯುವಕರಿಗೆ ಕೆಲಸ ಕೊಟ್ಟಿವೆ ಅನ್ನೋದು ನಿಜ. ಆದ್ರೆ ಇದರ ಇನ್ನೂ ಒಂದು ಮುಖ ಇದೆ. ಅದೇನು ಅಂದ್ರೆ ನಮ್ಮಲ್ಲಿ ಮೊಬೈಲ್ ಫೋನ್ ಸಂಪೂರ್ಣವಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ. ಸ್ಪೇರ್ಸ್ ಅನ್ನ ಚೀನಾದಿಂದ ತರಿಸಿ ಇಲ್ಲಿ ಅಸೆಂಬಲ್ ಮಾಡಿ ಮೇಕ್ ಇನ್ ಇಂಡಿಯಾ ಅನ್ನೋ ಲೇಬಲ್ ಹಾಕಿ ಮಾರಾಟ ಮಾಡ್ತಾ ಇದೀವಿ. ಗೆಳೆಯರೆ, ನಮ್ಮಲ್ಲಿ ಮೊಬೈಲ್ ಫೋನ್ ಮಾರುಕಟ್ಟೆ ಅನ್ನೋದು ಎಷ್ಟು ದೊಡ್ಡದು ಅನ್ನೋ ಅಂದಾಜೇನಾದ್ರೂ ನಿಮಗಿದೆಯಾ? ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ. ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು 170 ಮಿಲಿಯನ್ ಅಂದ್ರೆ 17 ಕೋಟಿ ಹೊಸ ಮೊಬೈಲ್ಗಳು ಮಾರಾಟ ಆಗತ್ವೆ. ವರ್ಷಕ್ಕೆ 17 ಕೋಟಿ. ಇದರಲ್ಲಿ 7-8 ಸಾವಿರ ಮೊಬೈಲ್ಗಳಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮೊಬೈಲ್ಗಳವರೆಗೆ ಎಲ್ಲ ಇರುತ್ತವೆ. ಆವರೇಜ್ ಒಂದು ಮೊಬೈಲ್ಗೆ 10,000 ರೂಪಾಯಿ ಅಂತ ಇಟ್ಕೊಂಡ್ರೂ ಕೂಡ ಭಾರತದಲ್ಲಿ ಒಂದು ವರ್ಷಕ್ಕೆ ಮೊಬೈಲ್ ವ್ಯಾಪಾರ 1.7 ಲಕ್ಷ ಕೋಟಿ ರೂಪಾಯಿಗಳು. ಇದು ಒಂದು ವರ್ಷದ ವಹಿವಾಟು. ಇದಿಷ್ಟನ್ನು ನಮ್ಮಲ್ಲೇ ತಯಾರು ಮಾಡಿಬಿಟ್ರೆ ಎಷ್ಟೊಂದು ಜನಕ್ಕೆ ನಮ್ಮಲ್ಲಿ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇಂಥ 10 ಅವಕಾಶಗಳು ಭಾರತದಲ್ಲಿವೆ. ಆದ್ರೆ ಈ ನಮ್ಮ ಕನಸುಗಳು ಸಾಧ್ಯ ಆಗಬೇಕು ಅಂದ್ರೆ ಭಾರತ ಹೂಡಿಕೆ ಸ್ನೇಹಿ ದೇಶ ಅಂತ ಉದ್ಯಮಿಗಳಿಗೆ ಅನ್ನಿಸಬೇಕು. ಅದಕ್ಕಾಗಿ ನಾನಾ ರಾಜ್ಯಗಳು ಇಂಥ ಹೂಡಿಕೆ ಸಮ್ಮೇಳನಗಳನ್ನ ಆಯೋಜನೆ ಮಾಡ್ತಾ ಹೋಗ್ತಾ ಇರುತ್ತವೆ. ಅದರ ಭಾಗವಾಗಿ ಕರ್ನಾಟಕ ಕೂಡ ಇನ್ವೆಸ್ಟ್ ಕರ್ನಾಟಕ ಸಮ್ಮೇಳನವನ್ನ ಆಯೋಜನೆ ಮಾಡಿದೆ. ಗೆಳೆಯರೆ, ಇದು ಕೂಡ ಏನು ಹೊಸದಾಗ ಆಗ್ತಾ ಇರೋದೇನಲ್ಲ. ಈ ಹಿಂದಿನಿಂದಲೂ ಇಂಥ ಸಾಕಷ್ಟು ಸಮ್ಮೇಳನಗಳು ನಮ್ಮಲ್ಲಾಗಿವೆ. ಈ ಬಾರಿ ಎಂ.ಬಿ. ಪಾಟೀಲ್ ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ತುಂಬಾ ಉತ್ಸಾಹಿ ನಾಯಕ ಅವರು. ಕಳೆದ ಬಾರಿ ಲಿಂಗಾಯತ ಪ್ರತ್ಯೇಕ ಧರ್ಮದಂತಹ ಚಟುವಟಿಕೆಗಳ ಮೂಲಕ ಒಂದಷ್ಟು ಕಾಂಟ್ರೋವರ್ಸಿಗಳಿಗೆ ಅವರು ಕಾರಣ ಆಗಿದ್ದು, ಅವರ ರಾಜಕೀಯ ಲೆಕ್ಕಾಚಾರಗಳು, ಒಂದಷ್ಟು ಗಿಮಿಕ್ಗಳು, ಇವುಗಳನ್ನೆಲ್ಲ ಹೊರತುಪಡಿಸಿ ಎಂ.ಬಿ. ಪಾಟೀಲ್ ತುಂಬಾ ಒಳ್ಳೆ ಕೆಲಸಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಕೂಡ ಅವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಕಬ್ಬಿಗೆ ಡ್ರಿಪ್ ಇರಿಗೇಷನ್ ಮೂಲಕ ನೀರಾವರಿ ಒದಗಿಸುವ ಅವರ ಅದ್ಭುತ ಯೋಜನೆಯೊಂದು ನಮ್ಮಲ್ಲಿ ಪ್ರಾಯೋಗಿಕವಾಗಿ ಪರೀಕ್ಷೆಗೊಳಪಡ್ತು. ಆಮೇಲೆ ಅದು ಏನಾಯ್ತು ಗೊತ್ತಿಲ್ಲ. ಆದ್ರೆ ಬಿಜಾಪುರದ ಸಾಕಷ್ಟು ಪ್ರದೇಶಗಳು ಎಂ.ಬಿ. ಪಾಟೀಲ್ರಿಂದ ನೀರಾವರಿಯನ್ನ ಕಂಡಿವೆ ಅನ್ನೋದಂತೂ ನಿಜ. ಈಗ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಸೊ ಇನ್ವೆಸ್ಟ್ ಕರ್ನಾಟಕವನ್ನು ಕೂಡ ತುಂಬಾ ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸೋಲಾರ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ JSW,
ಟಾಟಾ, ಸುಜಲಾನ್ ಮುಂತಾದ ಸಂಸ್ಥೆಗಳು ಸುಮಾರು 3.5 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಸ್ಟೀಲ್ ಮತ್ತು ಸಿಮೆಂಟ್ ವಲಯಕ್ಕೆ ಸುಮಾರು 1 ಲಕ್ಷ ಹೂಡಿಕೆಯಾಗುವ ನಿರೀಕ್ಷೆ ಇದೆ. ಲಾಮಾ ರಿಸರ್ಚ್ 10,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಸೆಮಿಕಂಡಕ್ಟರ್ ವಲಯದ ಮೇಲೆ ಹೂಡಿಕೆ ಮಾಡೋದಾಗಿ ಹೇಳಿದೆ. ಹಾಗೆ ಏವಿಯಾನಿಕ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದ ಹಾಗೆ ನಾನಾ ವಲಯಗಳು ಸೇರಿ ಇನ್ನೊಂದು 50,000 ರೂಪಾಯಿ ಹೂಡಿಕೆ ಮಾಡುವ ಭರವಸೆಯನ್ನು ಕೊಟ್ಟಿವೆ. ಇನ್ನು ಜಪಾನ್ನ ಒಂದಷ್ಟು ಸಂಸ್ಥೆಗಳು 7,500 ಕೋಟಿ ರೂಪಾಯಿಗಳ ಹೂಡಿಕೆ ಇಚ್ಛೆ ವ್ಯಕ್ತಪಡಿಸಿವೆ. ಇದೆಲ್ಲ ಸೇರಿ ಇಲ್ಲಿವರೆಗೆ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗಳು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ, ಇದು ಇನ್ವೆಸ್ಟ್ ಕರ್ನಾಟಕದಲ್ಲಿ ಭಾಗವಹಿಸಿರುವ ಸಂಸ್ಥೆಗಳು ನಾವು ನಿಮ್ಮಲ್ಲಿ ಇಷ್ಟೆಲ್ಲ ಹೂಡಿಕೆ ಮಾಡಬಹುದು ಅಂತ ಸರ್ಕಾರಕ್ಕೆ ಕೊಟ್ಟಿರುವ ಆಶ್ವಾಸನೆ ಇದು. ಈ ಆಶ್ವಾಸನೆ ಈಡೇರಬೇಕು ಮತ್ತು ಇದು ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಸರ್ಕಾರ ಈ ಉದ್ಯಮಿಗಳಿಗೆ ಬೇಕಾದ ಅನುಕೂಲಗಳನ್ನ ಮಾಡಿಕೊಡ್ಬೇಕಾಗತ್ತೆ. ಅವರ ಫೈಲುಗಳು ಯಾರದ್ದೋ ಟೇಬಲ್ ಮೇಲೆ ಧೂಳು ತಿಂತ ಕೂತ್ಕೊಳ್ಳೋ ಆಗದ ಹಾಗೆ ನೋಡ್ಕೋಬೇಕಾಗತ್ತೆ. ನೆಲ, ನೀರು, ಕರೆಂಟು ಇದೆಲ್ಲವನ್ನ ಒದಗಿಸುವುದರ ಕಡೆ ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ. ಕಂಪನಿಗಳ ಮಾಲೀಕರು ಅಥವಾ ಸಿಇಒಗಳ ಜೊತೆ ಸರ್ಕಾರದ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಫಾಲೋ ಅಪ್ ಮಾಡಬೇಕಾಗತ್ತೆ. ಒಂದು ರಾಜ್ಯ ಉದ್ಯಮ ಸ್ನೇಹಿ ಅಂತ ಅನ್ಸಿದ್ರೆ ಮಾತ್ರ ಅಲ್ಲಿ ಹೂಡಿಕೆಗಳು ಬರುತ್ತವೆ. ಇಲ್ಲಿ ಕರ್ನಾಟಕದ ಅದೃಷ್ಟ ಏನಪ್ಪಾ ಅಂದ್ರೆ, ನಮಗೆ ಮ್ಯಾನ್ ಪವರ್ಗೆ ಬರ ಇಲ್ಲ. ಸ್ಕಿಲ್ಡ್ ಕಾರ್ಮಿಕರು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಹೆಚ್ಚೇ ಸಿಗ್ತಾರೆ. ಬೆಂಗಳೂರು ಅನ್ನೋದು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ. ಇಲ್ಲಿನ ವಾತಾವರಣ ಕೂಡ ನಾನಾ ದೇಶಗಳ ಹೂಡಿಕೆದಾರರನ್ನು ಸೆಳೆಯುತ್ತೆ. ಆದರೆ ಇಲ್ಲಿನ ಸರ್ಕಾರಿ ಇಲಾಖೆಗಳು ಹಾಗೂ ನೌಕರರು, ನಾವು ಹೂಡಿಕೆಗಳೆಲ್ಲ ಇವತ್ತು ಗುಜರಾತಿಗೆ ಹೋಗ್ತಾ ಇವೆ, ಉತ್ತರ ಪ್ರದೇಶದತ್ತ ಮುಖ ಮಾಡ್ತಾ ಇವೆ, ಹೈದರಾಬಾದ್ ನಮ್ಮ ಹೂಡಿಕೆಗಳನ್ನು ಸೆಳೀತಾ ಇದೆ, ಹೀಗೆಲ್ಲ ಮಾತಾಡ್ತಾ ಇರ್ತೀವಲ್ವಾ. ಆದರೆ ಅಲ್ಲಿನ ಸರ್ಕಾರಗಳು ಹೂಡಿಕೆದಾರರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡೋದ್ರಿಂದಲೇ ಅಲ್ಲಿ ಲ್ಯಾಂಡ್ ಅಕ್ವಿಸೇಷನ್ನಿಂದ ಹಿಡಿದು ಕರೆಂಟು, ನೀರು, ತೆರಿಗೆ ವಿನಾಯಿತಿಗಳವರೆಗೆ ಎಲ್ಲ ಸಿಗೋದ್ರಿಂದ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅವರು ಹೆಚ್ಚು ಹೂಡಿಕೆ ಮಾಡ್ತಾ ಇರೋದ್ರಿಂದ ಕಾರ್ಖಾನೆಗಳು ಆ ರಾಜ್ಯಗಳ ಕಡೆಗೆ ಹೆಚ್ಚು ಮುಖ ಮಾಡ್ತಾ ಇವೆ. ನಮ್ಮಲ್ಲಿ ಒಂದು ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗುತ್ತೆ, ಅರ್ಧ ಬೆಂಗಳೂರು ನೀರಲ್ಲಿ ಮುಳುಗಿ ಹೋಗುತ್ತೆ. ಟ್ರಾಫಿಕ್ ಜಾಮ್ ಅನ್ನೋದು ನಮ್ಮ ಬೆಂಗಳೂರಲ್ಲಿ ಹೇಗಿದೆ ಅನ್ನೋದು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇನ್ಫ್ರಾಸ್ಟ್ರಕ್ಚರ್ ಅನ್ನೋದನ್ನ ನಾವು ವಿಪರೀತ ಪ್ರಮಾಣದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅನ್ನೋದು ಸುಳ್ಳೇನಲ್ಲ. ಸೊ ನಾವೇನು ಮಾಡಬೇಕು? ಬೆಂಗಳೂರಿಗೆ ಎಲ್ಲವನ್ನ ತರಬೇಕು ಅನ್ನೋದನ್ನ ಮೊದಲು ನಮ್ಮ ತಲೆಯಿಂದ ತೆಗಿಬೇಕು. ಹೂಡಿಕೆಗಳನ್ನು ಬೆಂಗಳೂರಿನಿಂದ ಹೊರಗೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡಬೇಕು. ಬೆಂಗಳೂರಿಂದ ಹೊರಗೆ ಅಂದರೆ ಬರೀ ಆನೇಕಲ್ಲು, ಹೊಸಕೋಟೆ, ನೆಲಮಂಗಲ ಅಲ್ಲ, ಉತ್ತರ ಕರ್ನಾಟಕದ ಕಡೆಗೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹೀಗೆ ಎಲ್ಲೆಲ್ಲಿ ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಗಮನಿಸಿ ಅಲ್ಲಿಗೆ ಹೂಡಿಕೆಗಳನ್ನು ತಗೊಂಡು ಹೋಗೋದಕ್ಕೆ ಸಾಧ್ಯವಾದರೆ ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ, ಇಡೀ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಜೊತೆಗೆ ರಾಜ್ಯದ ಎಲ್ಲ ಭಾಗಗಳ ಜನರ ಆದಾಯನೂ ಹೆಚ್ಚಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೆಳೀತಾ ಹೋಗುತ್ತೆ. ಅದನ್ನು ನಮ್ಮ ನಾಯಕರು ಯೋಚನೆ ಮಾಡ್ತಾರಾ? ಬೆಂಗಳೂರಿನ ರಾಜಕಾರಣಿಗಳು ಬಿಡಿ, ಉತ್ತರ ಕರ್ನಾಟಕದ ಸಾಕಷ್ಟು ನಾಯಕರು ಮುಖ್ಯಮಂತ್ರಿಗಳಾಗಿ, ಭಾರಿ ಕೈಗಾರಿಕಾ ಸಚಿವರುಗಳಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಇದುವರೆಗೆ ಹೂಡಿಕೆಗಳನ್ನ ಬೆಂಗಳೂರಿನಿಂದ ಹೊರಗೆ ತಗೊಂಡು ಹೋಗಬೇಕು ಅಂತ ಸರಿಯಾಗಿ ಯೋಚನೆ ಮಾಡದಂತಿಲ್ಲ. ಇದು ಸಾಧ್ಯ ಆಗಬೇಕು ಅಂದ್ರೆ ಆ ಭಾಗದಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು. ಹಾಗೆ ಹೂಡಿಕೆದಾರರು ಕರ್ನಾಟಕಕ್ಕೆ ಬರಬೇಕು ಅಂದ್ರೆ ನಮ್ಮಲ್ಲಿ ಲ್ಯಾಂಡ್ ಬ್ಯಾಂಕಿಂಗ್ ಕೂಡ ಇರಬೇಕಾಗತ್ತೆ. ಯಾರೋ ಹೂಡಿಕೆ ಮಾಡೋದಕ್ಕೆ ಬಂದು ಅವರು ನಮಗೆ ಇಷ್ಟು ಎಕರೆ ಜಮೀನು ಬೇಕು ಅಂತ ಕೇಳಿದ ಮೇಲೆ ಸರ್ಕಾರ ಆ ಜಮೀನನ್ನ ಹುಡುಕಿ ಅದನ್ನ ರೈತರಿಂದ ಪಡ್ಕೊಂಡು ಈ ಕಾರ್ಖಾನೆಗಳಿಗೆ ಒದಗಿಸಿ ಕೊಡೋದಿಕ್ಕೆ 16 ವರ್ಷ ಹಿಡಿದು ಬಿಟ್ರೆ ಅಲ್ಲಿವರೆಗೆ ಹೂಡಿಕೆದಾರರು ಕರ್ನಾಟಕದಲ್ಲೇ ನಾನು ಹೂಡಬೇಕು ಅಂತ ಕಾಯ್ತಾ ಕೂತ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಇನ್ನು ಇಂಡಸ್ಟ್ರಿಯಲ್ ಲ್ಯಾಂಡ್ ಅಕ್ವಿಸೇಷನ್ ಅನ್ನೋದಿದೆ ನೋಡಿ, ನಮ್ಮಲ್ಲಿ ಅದರಲ್ಲೂ ಭಯಾನಕ ಪ್ರಮಾಣದ ಭ್ರಷ್ಟಾಚಾರ ಆಗುತ್ತೆ. ಅದನ್ನ ತಪ್ಪಿಸುವ ಕೆಲಸ ಕೂಡ ನಡಿಬೇಕಿದೆ. ಇದೆಲ್ಲ ಆಗಬೇಕು ಅಂದ್ರೆ ಒಂದು ದೊಡ್ಡ ಇಚ್ಛಾಶಕ್ತಿ ಬೇಕು. ಅದು ನಮ್ಮಲ್ಲಿ ಯಾರಿಗಿದೆ ಹೇಳಿ? ಬೇಕಾದ್ರೆ ಇನ್ನೂ 2 kg ಅಕ್ಕಿ ಜಾಸ್ತಿ ಕೊಟ್ಬಿಡ್ತೀವಿ ಅಂತಾರೆ ಹೊರತು ಮೂಲ ಸೌಕರ್ಯ, ಲ್ಯಾಂಡ್ ಬ್ಯಾಂಕಿಂಗು, ಉದ್ಯೋಗ ಸೃಷ್ಟಿ, ಕಾರ್ಖಾನೆಗಳನ್ನ ಹಿಂದೆ ಬಿದ್ದು ತಗೊಂಡು ಬರೋದು, ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡೋದು ಇನ್ನು ಈ ಹೂಡಿಕೆಯ ಆಶ್ವಾಸನೆಗಳು ಇಷ್ಟಕ್ಕೆ ಈಡೇರೋದಿಲ್ಲ. ಇನ್ವೆಸ್ಟ್ಮೆಂಟ್ ಸಮಿಟ್ ಆದಮೇಲೆ ಒಪ್ಪಂದ ಪತ್ರಗಳಿಗೆ ಸಹಿ ಹಾಕ್ತಾರಲ್ವಾ, ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಫಾಲೋ ಅಪ್ ಮಾಡೋ ಕೆಲಸ ಕೂಡ ಆಗಬೇಕು. ಅದನ್ನು ಮಾಡೋದಕ್ಕೆ ನಮ್ಮ ನಾಯಕರು, ಅಧಿಕಾರಿಗಳು ಸ್ವಲ್ಪ ನಿಸ್ವಾರ್ಥತೆಯನ್ನು ಕೂಡ ಬೆಳೆಸ್ಕೋಬೇಕಾಗತ್ತೆ. ಅವರು ಕಾರ್ಖಾನೆ ಮಾಡಿ ಲಾಭ ಮಾಡ್ಕೊಳ್ತಾರೆ, ನಾವಿಲ್ಲಿ ಅವ್ರಿಗೆ ಎಲ್ಲವನ್ನೂ ಕೊಡ್ತೀವಿ, ಇದರಿಂದ ನಮಗೇನು ಸಿಗುತ್ತೆ ಅನ್ನೋ ಥರದ ಮನಸ್ಥಿತಿಯಿಂದ ಸ್ವಲ್ಪ ಇವರು ಹೊರಗೆ ಬರಬೇಕು. ಆ ಕಾರ್ಖಾನೆಗಳು ಸ್ಥಾಪನೆ ಆದ್ರೇನೆ ರಾಜ್ಯದ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ ಸಾಧ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಿಂದೆ 2022ರಲ್ಲಿ
ಬಸವರಾಜ ಬೊಮ್ಮಾಯಿ ಅನ್ನೋರೊಬ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆಗ ಕೂಡ ಇದೇ ರೀತಿಯ ಇನ್ವೆಸ್ಟ್ ಕರ್ನಾಟಕ ನಡೆದಿತ್ತು. ಸುಮಾರು 75 ಕೋಟಿ ರೂಪಾಯಿಗಳನ್ನ ಸರ್ಕಾರ ಈ ಕಾರ್ಯಕ್ರಮಕ್ಕಾಗಿ ಖರ್ಚು ಮಾಡ್ತು. ನಾನಾ ದೇಶಗಳ ಪ್ರತಿನಿಧಿಗಳು ಬೆಂಗಳೂರಿಗೆ ಬಂದ್ರು, ಆತಿಥ್ಯ ಸ್ವೀಕರಿಸಿದ್ರು. 608 ಯೋಜನೆಗಳಿಗೆ ಸಹಿನೂ ಬಿತ್ತು. 57 ಒಡಂಬಡಿಕೆಗಳಾದವು. 5.5 ಲಕ್ಷ ಕೋಟಿ ಹೂಡಿಕೆ, 2,81,000 ಉದ್ಯೋಗ ಸೃಷ್ಟಿಯಾಗತ್ತೆ ಅಂತ ಅವತ್ತು ಹೇಳಲಾಯಿತು. ಆದ್ರೆ ಅದೆಲ್ಲ ಆಗಿ 3 ವರ್ಷಗಳು ಕಳೆದ ನಂತರ ಕೂಡ ಇದುವರೆಗೆ 59 ಒಡಂಬಡಿಕೆಗಳ ಪೈಕಿ ಅನುಮೋದನೆ ಸಿಕ್ಕಿರೋದು ಕೇವಲ 6ಕ್ಕೆ ಮಾತ್ರ. 5.5 ಲಕ್ಷ ಕೋಟಿ ಹೂಡಿಕೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಸುಮಾರು 69,000 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದು ಕೂಡ ಇನ್ನೂ ನಿರೀಕ್ಷೆ ಮಾತ್ರ, ಹೂಡಿಕೆ ಆಗಿಲ್ಲ. ಇನ್ನು ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಮಾಡೋದಕ್ಕೆ ರಿನ್ಯೂ ಪವರ್ ಅನ್ನೋ ಸಂಸ್ಥೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮುಂತಾದ ಕಡೆ 30,000 ಕೋಟಿ ಹೂಡಿಕೆ ಮಾಡಿ 30,000 ಉದ್ಯೋಗ ಸೃಷ್ಟಿ ಮಾಡೋದಾಗಿ ಹೇಳಿತ್ತಂತೆ. ಈಗ ಅದೇ ಸಂಸ್ಥೆ 20,000 ಕೋಟಿ ಹೂಡಿಕೆ ಮಾಡಿ 2,000 ಉದ್ಯೋಗ ಅಂತ ಹೇಳ್ತಾ ಇದೆ. ಹಾಗೆ ಬೇರೆ ಬೇರೆ ಕಂಪನಿಗಳ ಹಣೆ ಬರಹ ಕೂಡ ಹೆಚ್ಚು ಕಡಿಮೆ ಇದೇ ಥರ ಇದೆ. ಹೀಗಂತ ಕೊಪ್ಪಳದ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಅವರ ಪ್ರಶ್ನೆಗೆ ಸರ್ಕಾರ ಕೊಟ್ಟಿರುವ ಉತ್ತರವನ್ನು ಉಲ್ಲೇಖಿಸಿ ಪ್ರಜಾವಾಣಿ ವರದಿಯನ್ನು ಮಾಡಿದೆ. ಹಾಗಾದ್ರೆ ಇನ್ವೆಸ್ಟ್ ಕರ್ನಾಟಕ ಮಾಡಿ ಅಷ್ಟು ಕೋಟಿ ಬಂತು, ಇಷ್ಟು ಕೋಟಿ ಒಪ್ಪಂದ ಆಯಿತು ಅಂತ ಹೇಳಿ ಕೋಟ್ಯಂತರ ರೂಪಾಯಿ ಹಣ ಅದಕ್ಕಾಗಿ ಖರ್ಚು ಮಾಡಿ ಪ್ರಯೋಜನ ಏನು ಅಲ್ವಾ? ಇದನ್ನೇ ಎಂ.ಬಿ. ಪಾಟೀಲ್ ಪರೋಕ್ಷವಾಗಿ ಹೇಳಿದ್ದಾರೆ. ಈಗ ಆಗಿರೋ ಒಡಂಬಡಿಕೆಗಳ ಪೈಕಿ 70% ಕಾರ್ಯರೂಪಕ್ಕೆ ಬಂದರೂ ಸಾಕು ಅನ್ನೋ ಮಾತುಗಳನ್ನು ಸಚಿವರೇ ಹೇಳಿದ್ದಾರೆ. 70% ಅಲ್ಲ, 50% ಕಾರ್ಯರೂಪಕ್ಕೆ ಬಂದರೂ ಒಂದಷ್ಟು ಉದ್ಯೋಗ ಸೃಷ್ಟಿ ನಮ್ಮಲ್ಲಿ ಸಾಧ್ಯ ಆಗುತ್ತೆ. ಆದರೆ ಅದು ಕಾರ್ಯಗತವಾಗೋ ಹಾಗೆ ನೋಡ್ಕೋಬೇಕಿರೋದು ಕೂಡ ನಿಮ್ಮದೇ ಸರ್ಕಾರದ ಅಧಿಕಾರಿಗಳ ಕೆಲಸ. ಅಲ್ಲಿ ರೆಡ್ ಟೇಪಿಸಮ್ಗೆ ನೀವು ಅವಕಾಶ ಕೊಡದೇ ಇದ್ರೆ ಏನು ಮುತುವರ್ಜಿ ತಗೊಂಡು ಸಮ್ಮೇಳನವನ್ನು ಆಯೋಜನೆ ಮಾಡಿದಿರಿ ಮತ್ತು ಸಮ್ಮೇಳನದ ಪ್ರತಿ ಮಳಿಗೆಗೆ, ಪ್ರತಿ ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ಸಾಹದಿಂದ, ಮುತುವರ್ಜಿಯಿಂದ ನೀವು ಓಡಾಡಿದಿರಿ. ಅದೇ ಉತ್ಸಾಹವನ್ನ ಇನ್ನು ಮುಂದಿನ ದಿನಗಳಲ್ಲೂ ನೀವು ತೋರಿಸಿದ್ರೆ ನಿಮ್ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಜಡತ್ವವನ್ನ ಕಡಿಮೆ ಮಾಡಿ ಎಲ್ಲ ಇಲಾಖೆಗಳ ನಡುವಿನ ಕೋಆರ್ಡಿನೇಷನ್ಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಹೂಡಿಕೆದಾರರಿಗೆ ಬೇಕಾದ ಅನುಕೂಲಗಳನ್ನ ಕಲ್ಪಿಸುವುದರ ಜೊತೆ ಅವರ ಜೊತೆ ನಿರಂತರವಾಗಿ ಫಾಲೋ ಅಪ್ ನ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿದ್ರೆ ಆಗ 50% ಹೂಡಿಕೆಗಳು ಕರ್ನಾಟಕಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತೆ ಮತ್ತು ನಮ್ಮಲ್ಲೊಂದಷ್ಟು ಉದ್ಯೋಗ ಸೃಷ್ಟಿಯ ಅವಕಾಶಗಳು ಆಗತ್ವೆ. ಇದೆಲ್ಲ ಮಂತ್ರಿಗಳಿಗೆ ಗೊತ್ತಿಲ್ಲದ್ದೇನಲ್ಲ. ನೋಡೋಣ ಅವರ ಅವಧಿಯಲ್ಲಿ ಇದನ್ನೆಲ್ಲ ಹೇಗೆ ಮಾಡ್ತಾರೆ ಅಂತ. ಇದು ಗೆಳೆಯರೆ ಇನ್ವೆಸ್ಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.